ಇರೋದೊಂದು ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ಶುಭ ಸಂಜೆ. ಮಳೆಯಲ್ಲಿ ಎಲ್ಲಿ ಹೋಗ್ತಾ ಇದೀನಿ ಅಂದ್ರೆ ನೋಡಿ, ಸಿಕ್ಕಾಪಟ್ಟೆ ಮಳೆ. ಇಂಥ ಮಳೆಯಲ್ಲೂ ಹೋಗ್ತಾ ಇದೀವಿ ಅಂತಂದ್ರೆ ಇದು ಇಲ್ಲ. ಬಟ್ ಹೆಂಗಿತ್ತ ದುಡ್ಡಿಗೆ ತಕ್ಕಲ್ಲ. ಅದಕ್ಕೆ ನೀವು ನನಗೆ ಎಷ್ಟಾದ ತಂದ್ಕೊಳ್ಳಿ, ಮುಂದೇನಿಲ್ಲ. ಎಲ್ಲಿ ಎಲ್ಲಿ ಹಾ ನನ್ನ ಪರ್ಸ್ ಅಂತ ಡ್ರೆಸ್ಸಲ್ಲಿ ಏನಕ್ಕೆ ಹೋಗ್ತಾ ಇದೀವಿ. ಓಹೋ ಬೇಡ ಬೇಡ ಬೇಡ. ಏನಪ್ಪ ವಿಷಯ ಅಂದ್ರೆ ಗಾಡಿ ಡೆಲಿವರಿ ಇದೆ ವಿನಯಬ್ರೋದು. ಹೀರೋ ಶೋರೂಮ್ಗೆ ಹೋಗ್ಬೇಕು. ಇಂಥ ಒಂದು ಮಳೆಯಲ್ಲೇ ಗಾಡಿ ಮತ್ತೆ ಹೌದಾ? ಯಾವಾಗ ಹಾಕಿದ್ದೆ? ಇವಾಗ ನಿಮ್ಮ 4:45 ಮನೆಗೆ ಬಂದೆ. ಅಡ್ರೆಸ್ ಇಲ್ಲ, ಅಡ್ರೆಸ್ ಅಡ್ರೆಸ್ ಓಕೆ. ರೈಟಾ? ಸಿಗ್ನಲ್ ಜಂಪ್ ಮಾಡ್ತೀನಿ. ಶೋರೂಮ್ ಸಿಗ್ನಲ್ ಜಂಪ್ ಮಾಡ್ತೀನಿ. ಹೌದಾ? ಅಯ್ಯೋ ನೋಡಿ, ಅಲ್ಲಿ ಎಷ್ಟೊಂದು ಮಾಮ ಅವನ ನೋಡಿ. ಮಾಮ ಅವನು ಇದಾನ ಅಲ್ಲಿ ಇರ್ತಾರ. ಇಲ್ಲಿ ಕ್ಯಾಮ್ರಾ ಏನತ್ತು? ಎಲ್ಲಿ ಆ ಕ್ಯಾಮ್ರಾ? ಓಹೋ ನೋಡಿ, ದೊಡ್ಡದಿದೆ. ಏನಕ್ಕೆ ಶೋರೂಮ್ ದೂರನಾ? ಅಲ್ಲೇ ಇದೆ, ಅಲ್ಲೇ ಇದೆ. ನೋಡಿದ್ರ 10 ನಿಮಿಷ ನೋಡಿ, ಇದು 5-10 ನಿಮಿಷದಲ್ಲಿ ಇರ್ಲಿ. ನೋಡಿ 33 ಮಿನಿಟ್. ನೀವ್ ವೈಫ್ ಬರಕ್ಕಾಗಲ್ಲ. ಅವಳಿಗ ಪೂಜೆ ಮಾಡಿಸ್ತೀನಲ್ಲ ಈಗ ಸಂಜೆ. ಹೌದೌದು ಹೌದು. ಹೋಗಿ, ತುಂಬಾ ಟ್ರಾಫಿಕ್ ಇದೆ. ಗೊತ್ತಾಯ್ತು. ಹೊಸ ಎಕ್ಸ್ಪಲ್ ಡೆಲಿವರಿ 2024 ಮಾಡೆಲ್ಗೆ ಎಂತ ಟ್ರಾಫಿಕ್ ಇದ್ರೆ ನನಗೆ. ಮತ್ತೆ ಎಲ್ಲಿದೆ? ಇಲ್ಲೇ ಮುಂದೆನೇ ಇದೆ. ನಿಜನೋ ಮಳೆಗೆ ರೈನ್ ಕೋಟ್ ಕೊಟ್ಟವ್ರೆ. ಎಲ್ಲಿಂದ ಎಲ್ಲಿಗೆ ಟ್ರಾಫಿಕ್ ಆಗಿದೆ ಅಂತ. ಬಂತಾ? ಹಿಂದೆ ಬಂದೇ ಬಿಡ್ತು. ರೋಡೆಲ್ಲ ಕಾಣೋದೇನಪ್ಪ. ಮತ್ತೆ ಹೆಂಗ್ ಹೋಗ್ತೀರಾ? ಇಲ್ಲ, ಓಡಾಡೋದೇ ಆ ಕಡೆಗೆ, ಆ ಕಡೆಯಿಂದ ಅನ್ಕನೆಕ್ಟೆಡ್ ರೋಡ್ಗಳೆಲ್ಲ. ಇದೇನಾ ಹೀರೋ? ಹೀರೋ ಶೋರೂಮ್ ಒಳಗೆ ಎಂತ ಆಗ್ತದೆ. ಕಾರ್ಗಳು ಹೋಗ್ಬಾರ್ದಂತ ಹತ್ರ ಪಿಲ್ಲರ್ಗಳು ಹಾಕಿದ್ದಾರೆ. ಗಾಡಿ ಎಲ್ಲ ಪಾರ್ಕ್ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೆ ಮಜಾ. 10 ನಿಮಿಷ ಅಲ್ಲೇ ಕಾಟನೆ ಎಂದೋಯ್ತು. ಓಕೆ, ಹೀರೋ ಶೋರೂಮ್. ಏನಿಲ್ಲ ನಾನು ಸೊ ಹೀರೋ ಶೋರೂಮ್ ಒಳಗೆ ಎಂಟ್ರ್ ಆಗ್ತಾ ಇರೋದು. ನಮ್ಮ ವಿನಯ್ ಬ್ರೋ ಅವ್ರದ್ದು ಗಾಡಿ ಡೆಲಿವರಿ ನೋಡ್ತಾ ಇರ್ಬೋದು. ನಂಬರ್ ಪ್ಲೇಟ್ಗಳೆಲ್ಲ ಹೆಂಗಿಟ್ಟಿದ್ದಾರೆ, ಎಲ್ಲ IND ನಂಬರ್ ಪ್ಲೇಟ್ಸು. ಸೊ ಹೊಸ ಎಕ್ಸ್ಪಲ್ಸ್ ಡೆಲಿವರಿ ಇದೆ. ವರ್ಷನ್ 4 2024 ಮಾಡೆಲ್ದು. ಬಂದರು ಸರ್ವಿಸ್ ಮ್ಯಾನೇಜರು, ನೋಡಬೇಕು ಏನು ಎಷ್ಟು ಗಂಟೆ ಡೆಲಿವರಿ ಆಗುತ್ತೆ ಅಂತ. ಇಂಥ ಮಳೆಯಲ್ಲೇ ಡೆಲಿವರಿ ಮಾಡಿರೋದು. ಅವರು ಮಾತಾಡ್ತೀನಿ.
ನೋಡಿ ನಮ್ಮ ಕರ್ಮ ಹೆಂಗಿದೆ ಅಂದ್ರೆ ಫ್ರೀ ಟೈಮಲ್ಲಿ ಕೆಲಸ ಇರುತ್ತೆ. ಅಲ್ಲ, ಇವ್ರು ಗಾಡಿ ಡೆಲಿವರಿ ತಂದ್ರೆ ದೇವರೇ ವರ ಕೊಡ್ತಾರೆ. ಒಳ್ಳೆ ಮಳೆ ಹೊಡಿತು, ತಂಪಾಗಿ ದೇವರೇ ವರ ಕೊಟ್ಟಾಗೆ ಅದು. ಮನೆ ನೋಡಿ ಪರಿಸ್ಥಿತಿ ಹಿಂಗಿದೆ. ಹೈಟ್ ಇದೆ, ಆಮೇಲೆ ಚೆನ್ನಾಗಿದೆ. ಸೊ ಗಾಡಿಗೆಲ್ಲ ರ್ಯಾಪಿಂಗ್ ಮಾಡ್ತವ್ರೆ ಡೆಲಿವರಿಗೆ ಅಂತ ನೋಡಿ. ಸೊ ಆನೇ ಮಾಡಿಲ್ಲ ಇವಾಗ. ನೀರಲ್ಲಿ ಕಚ್ಕೊಡೋ ಜಾಸ್ತಿ ಇವರು. ಸೊ ಅದಕ್ಕೆ ಅಂತ ಸೈಲೆನ್ಸರು ಮೇಲ್ಗಡೆ ತೊಗೊಂಡಿದ್ದಾರೆ. ಒಳ್ಳೇದು, ನಮಗೂ ಒಳ್ಳೇದು. ಅದು ಬಿಟ್ಟರೆ ಗಾಡಿ ಮಾತ್ರ ಬೆಂಕಿ. ನಾನು ತೊಗೊಬೋದಿತ್ತು, ಬಟ್ ಅಪ್ಗ್ರೇಡ್ ಆಗಬೇಕು ಅಂತ ಹೇಳಿ ಡಾಮ್ನಲ್ಲಿದ್ದೀನಿ. ಬಟ್ ಈ ಗಾಡಿ ಎನಿ ಟೈಮ್ ಯಾರೇ ನೋಡಿದ್ರು ಇಷ್ಟಪಡೋಂಥ ಗಾಡಿ ಇದ್ದೇನೆ. ಎಕ್ಸ್ಪಲ್ಸ್ 200 210 ಬಂದಿದೆ, ಬಟ್ ಡಿಲೇ ಆಗುತ್ತೆ ಬರೋದಕ್ಕೆ. ಹಾಗಂತ ಹೇಳಿ ಇವರು ಬುಕ್ ಮಾಡಿಬಿಟ್ಟು ರಿಜಿಸ್ಟ್ರೇಷನಲ್ಲಿ ಆಗಿತ್ತು, ತೊಗೊಂಡ್ರು ಗಾಡಿನ. ಸಖತ್ ಮಾತ್ರ ಮೋಸ್ಟ್ ಅವೈಟೆಡ್ ಗಾಡಿ ಇದು ನೋಡಿ. ಹೀರೋದವ್ರದ್ದು ಯಾವುದೋ ಮ್ಯಾವ್ರಿಕ್ ಅಂತ ಗಾಡಿ. ಸೊ ಗಾಡಿ ನೋಡೋಕ್ಕಂತೂ ಬಲ್ಕಾಗಿದೆ, ಹೆವಿಯಾಗಿದೆ. ನನ್ನ ಪ್ರಕಾರ ಇದು ಟೂರರ್ ಬೈಕ್ ಅನ್ಸುತ್ತೆ. ಸೊ ಕಾಣಿಸ್ತಾ ಇರ್ಬೋದು ನೇಮ್ ಮ್ಯಾವ್ರಿಕ್. ಸಕ್ಕತ್ತಾಗಿದೆ ಗಾಡಿ, ಬಿಲ್ಟ್ ಆಗಿದೆ. ಪರ್ಪಸ್ ಏನೋ ಗೊತ್ತಿಲ್ಲ, ಬಟ್ ಸಖತ್ತು. ಎಲ್ಲ ನಂಬರ್ ಪ್ಲೇಟ್ಗಳು ಬಂದಿದೆ ಅಂತೆ, ಸಖತ್ತು. ಎಲ್ಲ ರೆಡಿ ಆಯಿತು, ಎಲ್ಲ ಆಯಿತು. ಈಗ ಫಾರ್ಮಾಲಿಟೀಸ್ ಮುಗಿಸ್ಕೋಬೇಕು, ಗಾಡಿ ಡೆಲಿವರಿ ತೊಗೊಬೇಕು, ಅಷ್ಟೇ ಪೆಂಡಿಂಗ್ ಇರೋದು. ವಿನಯ್ ಬ್ರೋ ಅವ್ರ ಮಗಳು ಹರ್ಷಿನಿ ಅಂತ ನೋಡಿ. ಈ ಗಾಡಿದು ಓನರ್ ಅವಳೆ. ಸಾಕಾಯ್ತು, ಖುಷಿ ಆಗ್ತಿದೆ ವಿನಯ್ ಬ್ರೋ ಅವ್ರದ್ದು ಹೊಸ ಗಾಡಿ ಎಕ್ಸ್ಪಲ್ಸ್ ಓಡ್ಸೋಕ್ಕೆ. ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಇದನ್ನು ಕೊಟ್ಟು ಸೈನ್ ಮಾಡಿದ್ರೆ ವೆಹಿಕಲ್ ಇದೆಯಲ್ಲ, ನೀವು ವಿಡಿಯೋ ಎಲ್ಲ ಮಾಡ್ಕೊಳ್ಳಿ. ಆಮೇಲೆ ಸಾಕಾಯ್ತು. ವಿನಯ್ ಬ್ರೋದು ಗಾಡಿ ಡೆಲಿವರಿ ಆಯಿತು, ಸಾಕಾದಾಗಿದೆ ನೋಡಿ. ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಗಾಡಿ ಫಸ್ಟ್ ಅಂತ ಕೊಟ್ಟರು. ಏನಿಲ್ಲ, ಒಂದು ಅರ್ಧ ಗಂಟೆ ಡೆಲಿವರಿ ನೋಟು ಡಾಕ್ಯುಮೆಂಟ್ಸ್ ಎಲ್ಲ ಆಯಿತು. ಇದ್ದೇ ನಮ್ಮ ವಿನಯ್ ಬ್ರೋ ಗಾಡಿ. ಸೊ ಫಸ್ಟು ಒಂದು ರೈಡ್ ಮಾಡೋಣ ಅಂತ ಒಂದು ಆಸೆ. ಅವ್ರೀಗ ನೆಕ್ಸ್ಟ್ ಗಾಡಿ ಪೂಜೆ ಮಾಡ್ಸೋಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಟ್ರೀಟ್ ಕೊಡಬೇಕು ಅಂತ ಆಸೆ ಅವ್ರಿಗೆ. ಸೊ ಟ್ರೀಟ್ಗೆ ಅಂತ ಹೋಗ್ತಾ ಇದ್ದೀವಿ. ಕಾಣಿಸ್ತಾ